ಸ್ಟಾರ್ಟ್. ನಮಸ್ಕಾರ ವೀಕ್ಷಕರೇ, ಗುಡ್ ಈವ್ನಿಂಗ್ ಟು ಆಲ್ ಐರಾ ವ್ಯೂವರ್ಸ್. ಇವತ್ತು ನಮ್ಮೊಂದಿಗೆ ಒಂದು ವ್ಯಕ್ತಿ ಬಗ್ಗೆ ನಾನು ಪರಿಚಯ ಮಾಡಿಕೊಳ್ಳೇಬೇಕು. ಭಾನು ಅಂತ, ಸಮಾಜ ಸೇವಕರು, ಶಾಂತಿನಗರ ವಿಧಾನಸಭಾ ಕ್ಷೇತ್ರ. ಇವರ ಬಗ್ಗೆ ಮಾತಾಡೋಕೆ ಹೋದರೆ ಸುಮಾರಿದೆ ವಿಷಯಗಳು. ಈ ವಯಸ್ಸಲ್ಲೂ ಇವರು ಎಷ್ಟು ಕುದುರೆ ಜೋಶಲ್ಲಿ ಓಡ್ತಾ ಇದ್ದಾರೆ. ಇವ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ನಾನು ಕುದುರೆ ಸ್ಪೀಡಲ್ಲಿ ಓಡೋಗಿ ಹಿಡಿದಿದ್ದೀನಿ. ಇವ್ರಿಗೆ ಇವತ್ತು ಬಿಡಲ್ಲ ನಾನು. ಪೂರ್ತಿ ಇವ್ರ ಬಗ್ಗೆ ನಾನು ವಿಷಯಗಳು ತುಂಬ ಕೇಳ್ಪಟ್ಟಿದ್ದೀನಿ. ಅದೇ ಥರ ಇವ್ರ ಬಾಯಿಂದನೇ ನಾನು ಕೇಳಬೇಕು ಅಂತ ನಾನು ಇವತ್ತು ಇವ್ರೊಂದಿಗೆ ಬಂದಿದ್ದೀನಿ. ಬನ್ನಿ ಒಂದು ಸಣ್ಣದಾಗಿ ಕಿರು ಪರಿಚಯ ಮಾಡ್ಕೊಳ್ಳೋಣ ನಮ್ಮ ಮೇಡಮ್ ಬಗ್ಗೆ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ಹಾಂ ಮೇಡಮ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸೊ ಮೇಡಮ್, ನಿಮ್ಮ ಬಗ್ಗೆ ನಾನು ಸುಮಾರು ಕೇಳಿದ್ದೀನಿ. ಸಮಾಜ ಸೇವೆ ಮಾಡ್ತಾ ಇದ್ದೀರಾ, ಬಡವರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀರಾ, ಹಾಗೂ ಮಾನವ ಹಕ್ಕುದಲ್ಲಿ ಅಧ್ಯಕ್ಷರಾಗಿದ್ದೀರಾ ಅಂತ ನಿಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ. ಸೊ ಹೇಗೆ ಅನ್ಸುತ್ತೆ ಮೇಡಮ್, ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡಿ ನಮ್ಮ ಕರ್ನಾಟಕ ಜನತೆಗೆ. ನನ್ನ ಹೆಸರು ಭಾನು, ಆಲ್ ಇಂಡಿಯಾ ಹ್ಯೂಮನ್ ರೈಟ್ಸ್ ಸ್ಟೇಟ್ ಕರ್ನಾಟಕ ಸ್ಟೇಟ್ ಸೀನಿಯರ್ ಪ್ರೆಸಿಡೆಂಟ್. ನನ್ನ ಹೆಸರು ಭಾನು, ಮಾತಾಡ್ತಾ ಇದ್ದೀನಿ. ಕೆಲವಾರು ವರ್ಷದಿಂದ ನಾನು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀನಿ. ಅಷ್ಟು ನನಗೆ ಸ್ಟ್ಯಾಟಿಫೈ ಆಗ್ತಾಯಿಲ್ಲ. ಈಗ ನಾನು 8 ತಿಂಗಳಾಯಿತು ಈ ಪೋಸ್ಟಿಂಗ್ ತಗೊಂಡು. 8 ತಿಂಗಳಿಂದ ಸುಮಾರು ಒಂದು 15 ಕೇಸ್ ಮಾಡಿದ್ದೀನಿ. ಪೂರ್ತಿ ನನಗೆ ಒಳ್ಳೆ ಯಾವ ಟೇಷನ್ಗೆ ಹೋದ್ರೆ ಒಳ್ಳೆ ರೆಸ್ಪೆಕ್ಟು. ಈ ಕಾರ್ಡ್ ತೋರಿಸಿದ ತಕ್ಷಣ ಒಳ್ಳೆ ಮರ್ಯಾದೆ ಸಿಕ್ಕಿತ್ತು. ನನಗೆ ಒಳ್ಳೆ ಒಂದು ಅನುಕೂಲ ಆಗಾಯಿತು. ಯಾವೇ ಕೇಸ್ ಆಗಲಿ ದೊಡ್ಡ ವಿಷಯದಾಗ ಮಾಡೋದು ಈಸಿ ಮೆಥಡ್, ಒಂದು ಪಿನ್ನಷ್ಟು ಬೇಗ ಮಾಡಿಕೊಟ್ರು ನನಗೆ. ಸೊ ನಾನು ಇಲ್ಲಿ ನಿಲ್ಲಿಸ್ತೀನಿ ನಿಮಗೆ, ಯಾಕಂದರೆ ನೀವು ಹೇಳಿದ್ರಿ ಈ ಮಾನವ ಹಕ್ಕುದಲ್ಲಿ ನೀವು ಸೇರ್ಕೊಂಡಾದ್ಮೇಲಿಂದ ನಿಮಗೆ 15 ಕೇಸು ನೀವು ಹೇಳ್ತೀನಿ. ಸೊ ಸ್ವಲ್ಪ ಒಂದು ಬಿಡಿಸಿ ನನಗೆ ಯಾವ ಥರ ಕೇಸ್ ಬರ್ತಾಯಿತ್ತು, ನೀವು ಯಾವ ಥರ ಹ್ಯಾಂಡಲ್ ಮಾಡ್ತಿದ್ದೀರಿ? ನನ್ನ ಹತ್ರ ಎಲ್ಲ ಫ್ಯಾಮಿಲಿ ಕೇಸ್ ಬರೋದು, ಅತ್ತೆ ಸೊಸೆದು, ಗಂಡ ಹೆಂಡ್ರದ್ದು. ನಾನು ಎಲ್ಲ ಕೇಸ್ ಅಟೆಂಡ್ ಮಾಡ್ತೀನಿ. ಕೆಲವೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಸೊಸೆಗೆ ಅತ್ತೆ ಹಿಂಸೆ ಕೊಡೋದು, ಸೊಸೆ ಬಂದು ಅತ್ತೆ ಮೇಲೆ ಹೇಳೋದು, ಅತ್ತೆ ಬಂದು ಸೊಸೆ, ಇಬ್ಬರಲ್ಲಿ ಸಪ್ರೇಟ್ ಮಾಡಿ ಒಬ್ಬರ ಹತ್ರ ಏನು ಮಾತಾಡ್ತಾರೆ, ಇನ್ನೊಬ್ರು ಏನು ಮಾತಾಡ್ತಾರೆ ನೋಡಿದ್ರೆ ಇಬ್ಬರಲ್ಲಿ ನೋಡಿದ್ರೆ ಅವ್ರು ಇಬ್ಬರು ಒಳ್ಳೆಯವರೇ. ಆದರೆ ಟೇಷನ್ಗೆ ಹೋಗೋಷ್ಟೊತ್ತಿಗೆ ನಮ್ಮ ಹತ್ರ ಬಂದಿದ್ರೆ ನಾನೇ ಅಲ್ಲೇ ಕೌನ್ಸ್ಲಿಂಗ್ ಕೊಟ್ಟು ಅವ್ರ ಮನೆ ಕೈ ಜೋಡಿಸಿ ನನ್ನ ಹತ್ರ ಒಂದು ಕಂಪ್ಲೇಂಟ್ ತಗೊಂಡು ಅವ್ರಿಗೆ ಭಯ ಎದುರಿಸಿ, ಅತ್ತೆಗೆ ಹಿಂಗೆಲ್ಲ ಮಾಡಬಾರ್ದು, ನಾನು ಒಂದು ಸೀನಿಯರ್ ಆಗಿದ್ದೀನಿ, ಅವರು ಒಂದು ವಯಸ್ಸಾಗಿರೋರು, ಒಳ್ಳೆ ರೀತಿಯಲ್ಲಿ ನೋಡ್ಕೋಬೇಕಮ್ಮ ಅಂತ ಸೊಸೆಗೆ ಬುದ್ಧಿ ಜೋಪಾನ ಹೇಳಿ ಕಳಿಸೋದು. ಆ ಅಮ್ಮನಿಗೂ ಅತ್ತೆಗೂ ಹೇಳೋದು, ಈ ಥರ ಎಲ್ಲ ನಡ್ಕೋಬಾರ್ದು, ನಮ್ಮ ವಯಸ್ಸಿಗೆ ತಕ್ಕವಾಗಿ ನಾವು ನಡ್ಕೋಬೇಕಂತ ಬುದ್ಧಿ ಹೇಳಿ. ಇವಾಗ ಸುಮಾರು ಫ್ಯಾಮಿಲಿ ಚೆನ್ನಾಗಿದೆ ನನ್ನಿಂದ. 7 ತಿಂಗಳಲ್ಲಿ ಒಳ್ಳೆ ಕೆಲಸ ಹೇಳ್ಬೇಕಂದ್ರೆ ತುಂಬ ಹೇಳಬೇಕು. ನಮ್ಮ ಸುರೇಶ್ ಸರ್ ಹೇಳ್ಕೊಟ್ಟಿದ್ದಾರೆ, ತಾಳ್ಮೆಯಿಂದ ಮಾಡಬೇಕು ಪ್ರತಿಯೊಂದು. SK ಸರ್ ಅಂದರೆ ನನಗೂ ಇಷ್ಟು ವರ್ಷ ಎಲ್ಲಿದ್ರಂತ ನನಗೆ ಗೊತ್ತಿಲ್ಲ. ಈ 30 ವರ್ಷ ಫೀಲ್ಡಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅವ್ರು ಬಂದಿದ್ದರೆ ನಾನು ಇವಾಗ ಡೆಲ್ಲಿ ಹ್ಯೂಮನ್ ರೈಟ್ಸಲ್ಲಿ ನಾನು ಕೂತ್ಕೊಳ್ತಾ ಇದ್ದೆ. ಅಷ್ಟು ಪವರ್ ಕೊಟ್ಟಿದ್ದಾರೆ ನಮಗೆ. ಅಷ್ಟು ಒಳ್ಳೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಒಳ್ಳೆ ಕ್ಲಾಸಸ್ ಕೊಡ್ತಾ ಇದ್ದಾರೆ. ಯಾವ ಜನರ ಹತ್ರ ಹೆಂಗೆ ಮಾತಾಡಬೇಕು ಆ ರೀತಿ. ನಾನು ಓದಿಲ್ಲ ಅಷ್ಟು, ಆದರೆ ನಾನು ಸಾರ್ ಹೇಳ್ಕೊಟ್ಟಿದ ಮೇಲೆ ನನಗೂ ಒಂದು ಸ್ವಲ್ಪ ತಿಳುವಳಿಕೆ ಬಂತು. ಎಜುಕೇಷನ್ ಹೆಂಗೆ, ಯಾರ ಹತ್ರ ಹೆಂಗೆ ಮಾತಾಡಬೇಕಂತೆಲ್ಲ ನಮಗೆ ತಿಳುವಳಿಕೆ ಬಂದಿದೆ ಸರ್. ತುಂಬ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಭಾನು ಮೇಡಮ್ ಹೇಳೋ ಪ್ರಕಾರ ಹ್ಯೂಮನ್ ರೈಟ್ಸಲ್ಲಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ಇಟ್ಸ್ಕೊಂಡಾದ್ಮೇಲೆ ಸಾಕಷ್ಟು ಆಪರ್ಚುನಿಟೀಸ್ ಅಂತ ಏನು ಹೇಳ್ತೀವಿ ಅದು ಸಿಕ್ಕಿದಾದ್ಮೇಲೆ ಸುಮಾರು 15 ಕೇಸ್ಗಳು ಇವರು ಹ್ಯಾಂಡಲ್ ಮಾಡಿದ್ದಾರೆ. ಸೊ ಮೇಡಮ್, ನಿಜಕ್ಕೂ ತುಂಬ ಒಂದು ಸ್ಫೂರ್ತಿದಾಯಕ ಮಾತು ಇದು. ನೀವು ಒಂದು ಫ್ಯಾಮಿಲಿಗೆ ನೀಗೆ ಕಷ್ಟ ಬಂದಾಗ ನೀವು ಅದನ್ನು ಹೆಲ್ಪ್ ಮಾಡಿ ಔಟ್ ಆಫ್ ಕೋರ್ಟ್ ಅಂತ ನಾವೇನು ಹೇಳ್ತೀವಿ, ಸೆಟಲ್ಮೆಂಟ್ ಅಂತ ಹೇಳ್ತೀವಿ, ಅದು ಡಿಸ್ಪ್ಯೂಟ್ಸ್ನ ನೀವು ಸೆಟಲ್ ಮಾಡ್ತಾ ಇದ್ದೀರಾ. ತುಂಬಾ ಖುಷಿಯಾಗುತ್ತೆ. ಅಂದರೆ ಅದು ನಿಮಗೆ ಸ್ಫೂರ್ತಿ ಹೆಂಗೆ ಬರುತ್ತೆ ಮೇಡಮ್ ಅದು ಮಾಡಬೇಕು ಅಂದರೆ ನಿಮ್ಮ ಕೇಸಸ್ ಎಲ್ಲ ಹೆಂಗೆ ಬರುತ್ತೆ? ನಿಮಗೆ ಫೋನ್ ಮಾಡಿ ಮುಖಾಂತರ ಬರ್ತಾರಾ? ಫೋನ್ ಮಾಡಿ ಬರ್ತಾರೆ ಸರ್, ಫೋನ್ ಮಾಡಿ ಬರ್ತಾರೆ. ನಾನು ಅವಾಗಿಂದ ನಾನು ಸೋಷಿಯಲ್ ವರ್ಕ್ ಮಾಡ್ತಾಯಿದ್ದೆ. ಆ ಪರಿಚಯದಿಂದ ನನಗೂ ಕೆಲವರು ಮಾಡ್ತಾಯಿದ್ದಾರೆ. ನಾನಿವಾಗ ಫೇಸ್ಬುಕ್ಕಲ್ಲಿ ಕೊಟ್ಟಿದ್ದೀನಿ, ನಾನು ಹ್ಯೂಮನ್ ರೈಟ್ಸ್ ಕಾರ್ಡ್ ಹಾಕಿದ್ದೀನಿ, ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಹಾಕಿದ್ದೀನಿ. ಕೆಲವಾರು ಕೇಸುಗಳು ನನಗೆ ಬರ್ತಾನೆ ಇದೆ. ನನಗೆ ಟೈಮೇ ಸಿಗ್ತಾ ಇಲ್ಲ ನನಗೆ ಅಷ್ಟು. ಸೊ ನಿಜಕ್ಕೂ ಖುಷಿಯಾಗುತ್ತೆ. ಸೊ ನೀವೊಂದು ಆಯ್ಕೆ ಮಾಡಿರೋ ಜಾಗ ಅಂದರೆ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅಂದರೆ ಜನರಿಗೆ ಬೇಗ ತಲುಪುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಅದು. ಸೊ ಒಳ್ಳೆಯದಾಗಲಿ ಮೇಡಮ್, ನಿಮಗೆ ನಾನು ಶುಭ ಹಾರೈಸ್ತಾ ನಿಮ್ಮ ಸೇವೆ ಸದಾಕಾಲ ಹೀಗೆ 100 ಜನಕ್ಕೆ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು ನಮ್ಮ ಚಾನಲ್ ಬಂದಿದ್ದೀವಿ.
ಐರಾಜ್ ನ್ಯೂಸ್ ಕನ್ನಡಗೆ ತುಂಬ ತುಂಬ ಧನ್ಯವಾದ. ನಮ್ಮನ್ನು ಭೇಟಿ ಮಾಡಿ ನಮ್ಮ ಭೇಟಿನ ತಗೊಳ್ಳೋದಕ್ಕೆ ತುಂಬ ನಾವೇ ಗಾಡಿ ಗಿಫ್ಟ್ ಅಂತ ಈ ಚಾನೆಲ್ಗೆ ಧನ್ಯವಾದ ಹೇಳ್ಬೇಕು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.